ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರು ವಿಧಿವಶರಾಗಿದ್ದಾರೆ. ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ವೃಕ್ಷಮಾತೆ ಅಂತಾನೆ ಖ್ಯಾತಿಯನ್ನು ಪಡೆದಿದ್ದರು ಈ ವೃಕ್ಷಮಾತೆ ಈಗ ವಿಧಿವಶರಾಗಿದ್ದಾರೆ. ಸಾಲುಮರದ ತಿಮ್ಮಕ್ಕ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ರು. ಮತ್ತೆ ಇವರು ಮಾಡಿದಂತಹ ಕೆಲಸಗಳಿಂದಾನೇ ಗುರುತಿಸಿಕೊಂಡಿದ್ರು. ಮರಗಳನ್ನು ಬೆಳೆಸುವುದೇ ಇವರ ಒಂದು ಮೂಲ ಧ್ಯೇಯ. ವೃಕ್ಷಮಾತೆ ಅಂತ ಖ್ಯಾತಿ ಪಡೆದಿದ್ದಂತಹ ಸಾಲುಮರದ ತಿಮ್ಮಕ್ಕ ಅವರೇನಿದ್ದಾರೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಮಕ್ಕಳು ಇಲ್ಲದಿದ್ದರೂ ಕೂಡ ಮರಗಳನ್ನೇ ಮಕ್ಕಳನ್ನಾಗಿ ಬೆಳೆಸಿದ್ರು. 10 ಹಲವು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. 1ನೇ ತರಗತಿಯಿಂದ 10ನೇ ತರಗತಿ ಒಂದು ಪಠ್ಯಗಳಲ್ಲಿ ಅವರ ಬಗ್ಗೆ ತಿಳಿಯುವಂತಹ ಒಂದು ಕೆಲಸ ಕೂಡ ಆಗಿತ್ತು. ಅರಣ್ಯ ಇಲಾಖೆಗೆ ಮಾದರಿಯಾಗಿದ್ದರು. ವೈದ್ಯರಿಂದ ಉತ್ತಮ ರೀತಿಯ ಒಂದು ಸೇವೆ ಮಾಡಿ. ಭೌತಿಕವಾಗಿ ಅವರು ಇಲ್ಲ, ಆದರೆ ಅವರು ಮಾಡಿರುವಂತಹ ಕೆಲಸಗಳು ಯಾವಾಗಲೂ ಕೂಡ ನಮ್ಮ ಜೊತೆ ಇವೆ. ಇಲಾಖೆಯ ಒಂದು ರಾಯಭಾರಿಯಾಗಿ ಕೆಲಸ ಕೂಡ ಮಾಡಿದ್ರು ಅವರು. ಅರಣ್ಯ ಇಲಾಖೆಯ ರಾಯಭಾರಿಯಾಗಿ ಅಂತ್ಯಕ್ರಿಯೆ ಸರ್ಕಾರಿ ಗೌರವಗಳೊಂದಿಗೆ ಮಾಡಲಾಗುವುದು ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಪರಿವಾರದ ಜೊತೆ ಮಾತನಾಡಿ ಎಲ್ಲ ಒಂದು ಅಂತ್ಯಕ್ರಿಯೆಯನ್ನು ಮಾಡೋದಾಗಿ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಅಂತ್ಯಕ್ರಿಯೆ ಮಾಡಬೇಕು ಅಂತ ಕುಟುಂಬದವರು ತಿಳಿಸಿದ್ದಾರೆ. ಸ್ವಂತ ಮನೆಯ ಒಂದು ಹತ್ತಿರ ಅಂತ್ಯ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಏನಿದೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿರುವಂಥ ನಿಜಕ್ಕೂ ಕೂಡ ನಮಗೆ ತುಂಬ ನೋವನ್ನುಂಟು ಮಾಡಿದೆ. ರಾಜ್ಯಕ್ಕೆ ಆದಂತಹ ಒಂದು ನಷ್ಟ ಇದೆ. ಯಾಕಂದರೆ ವೃಕ್ಷಮಾತೆ ಏನಿದ್ದಾರೆ ಅವರು ತಮ್ಮ ಸಮಾಜಮುಖಿ ಕೆಲಸ ಅಂದರೆ ಅವರಿಗೆ ಮಕ್ಕಳಿಲ್ಲದಿದ್ದರೂ ಕೂಡ ಮರಗಳನ್ನೇ ಮಕ್ಕಳಂತ ಹೇಳಿ ಪ್ರೀತಿಸಿ ಮರಗಳನ್ನು ಬೆಳೆಸುವಂತಹ ಒಂದು ಕೆಲಸವನ್ನು ಮಾಡಿದಂತಹ ಮಹಾತಾಯಿ ಏನಿದ್ದಾರೆ ಇವತ್ತು ಅವರು ನಮ್ಮನ್ನೆಲ್ಲ ಒಂದು ಬಿಟ್ಟು ಅಗಲಿದ್ದಾರೆ. ಅದಕ್ಕೆ ನಾವು ಅವರನ್ನು ವೃಕ್ಷದ ಬಗ್ಗೆ ಅಷ್ಟೊಂದು ಕಾಳಜಿ ಪ್ರೀತಿಯನ್ನು ತೋರಿಸಿದಂತಹ ಒಬ್ಬ ಮಹಿಳೆಗೆ ನಾವು ವೃಕ್ಷಮಾತೆ ಅಂತಾನೆ ಪ್ರೀತಿಯಿಂದ ಕರೀತಾ ಇದ್ವಿ. ಮತ್ತು ಅದೇ ರೀತಿಯ ಖ್ಯಾತಿಯನ್ನು ಕೂಡ ಗಳಿಸಿದರು ಅವರು. ಅನೇಕ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಅಂದರೆ ಕೇಂದ್ರ ಸರ್ಕಾರದಿಂದ ಕೂಡ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಂತಹ ಒಬ್ಬ ಹೆಣ್ಣು ಮಗಳು. ಅಂದರೆ ಇವರು ಏನಿದ್ದಾರೆ ನೋಡಿ, ಇವ್ರ ಬಗ್ಗೆ ನಾವು ನಾರ್ಮಲ್ ಆಗಿ ಹೇಳೋದಕ್ಕಿಂತ ಇವರು ಪರಿಸರಕ್ಕೆ ಕೊಟ್ಟಂತಹ ಒಂದು ಕೊಡುಗೆಯ ಬಗ್ಗೆ ನಾವು ಜಾಸ್ತಿ ಹೇಳಬೇಕಾಗಂತೆ. ಯಾಕಂದರೆ ಅವರ ಒಂದು ಸೇವೆ ಆ ರೀತಿಯಾಗಿದೆ. ಸುಮಾರು 100 ವರ್ಷಕ್ಕೂ ಹೆಚ್ಚಿನ ಕಾಲ ಒಂದು ಮರಗಳ ಸೇವೆಯನ್ನು ಮಾಡೋದರಲ್ಲಿ ಅವರ ಜೀವನವನ್ನು ಕಳೆದರು. ಅವರ ಒಂದು ಇಳಿ ವಯಸ್ಸಿಗೆ ಬಂದರೂ ಕೂಡ ಸರಿ ಅವರು ತುಂಬ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕರೆದಾಗ ಕೂಡ. ಹೀಗಾಗಿ ಇವರು ಎಲ್ಲರೂ ಕೂಡ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಅಂತಿಮ ಒಂದು ಕ್ರಿಯೆ ಏನಿದೆ ಅದನ್ನು ಅವರ ಒಂದು ಹುಟ್ಟೂರಿನಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವರ ಒಂದು ಕುಟುಂಬದವರ ಜೊತೆ ಕೂಡ ಮಾತನಾಡಿ ಮುಂದೆ ನಾವು ಯಾವ ರೀತಿಯಾಗಿ ಅಂತ್ಯಕ್ರಿಯೆಯನ್ನು ಮಾಡ್ತೀವಿ ಮತ್ತು ಅಂತಿಮ ದರ್ಶನಕ್ಕೆ ಏನೇನು ವ್ಯವಸ್ಥೆ ಇದೆ ಅದೆಲ್ಲವನ್ನು ಕೂಡ ತಿಳಿಸ್ತೀವಿ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಸಾಲುಮರದ ತಿಮ್ಮಕ್ಕ ಅವರ ಒಂದು ಅಂತಿಮ ದರ್ಶನವನ್ನು ಕೂಡ ಅವರು ಪಡೆದಿದ್ದಾರೆ. ಅಪೋಲೋ ಶ್ರೀನಗರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ನಿಧನರಾಗಿದ್ದು ಅತ್ಯಂತ ದುಃಖದಿಂದ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಲುಮರದ ತಿಮ್ಮಕ್ಕನವರು ಶತಾಯುಷಿಗಳು. ಅವರು ಇವತ್ತು ಮಕ್ಕಳಿಲ್ಲದೆ ಇದ್ದರೂ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.